ನಟಿ ಕಾವ್ಯ ಅವರ ಹುಟ್ಟುಹಬ್ಬದ ದಿವಸ ನೋಡ್ತಾ ಇರಬಹುದು ಸೀರೆ ಶಾಪಿಂಗ್ ಅನ್ನ ಮಾಡಿದ್ದಾರೆ. ಹೌದು, ಸುಮಾರು 2 ವರ್ಷದಿಂದ ಈ ಒಂದು ಸೀರೆ ಬ್ರ್ಯಾಂಡ್ ಜೊತೆಗೆ ಕಾವ್ಯ ಅವರು ಕೊಲಾಬ್ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಇವ್ರ ಹತ್ರನೇ ಸೀರೆ ತೆಗೆದುಕೊಳ್ತಾ ಇರೋದು. ಮತ್ತೆ ಬಿಗ್ ಬಾಸ್ ನಲ್ಲೂ ಸಹ ಒಂದ್ 2-3 ಬಾರಿ ಸೀರೆನ ಹಾಕೊಂಡಿರ್ತಾರೆ, ರೆಡ್ ಕಲರ್ ಸೀರೆನೆಲ್ಲ ಇಲ್ಲೇ ತಗೊಂಡಿರೋದು. ಸೊ ಈಗ ಇವತ್ತು ಹುಟ್ಟುಹಬ್ಬದ ದಿವಸ ಒಂದು ಸ್ಪೆಷಲ್ ಅನ್ಬಿಟ್ಟು ಹೋಗಿ ಅಲ್ಲಿ ಸೀರೆಯನ್ನು ಖರೀದಿಸಿದ್ದಾರೆ. ಮತ್ತೆ ಅಲ್ಲಿ ಟೇಪ್ ಕಟಿಂಗ್ ಗೆ ಮತ್ತೆ ಅವರು ಈವೆಂಟ್ ಗೆ ಗೆಸ್ಟ್ ಆಗಿ ಕೂಡ ಕರೆದಿರ್ತಾರೆ. ಕಾವ್ಯ ಅವರು ಖುಷಿಯಿಂದ ಹುಟ್ಟುಹಬ್ಬದ ದಿವಸ ಹೋಗ್ತಾರೆ. ಸೀರೆ ಎಕ್ಸ್ಪೋ ನಡೀತಾ ಇದೆ ಜಯನಗರ ಸೈಡು. ಸೊ ಅಲ್ಲಿ ಒಂದು 10 days ಸೀರೆ ಎಕ್ಸ್ಪೋ ಇರುತ್ತೆ. ಅಲ್ಲಿಗೆ ಇವರು ಹೋಗಿರ್ತಾರೆ ಗೆಸ್ಟ್ ಆಗಿ. ಸೊ ಅಲ್ಲಿ ಕೇಕ್ ಅನ್ನ ಕಟ್ ಮಾಡ್ತಾರೆ, ಟೇಪ್ ಅನ್ನು ಸಹ ಕಟ್ ಮಾಡ್ತಾರೆ. ಅಲ್ಲಿ ಬಂದಂತ ಅಭಿಮಾನಿಗಳನ್ನ ಮಾತನಾಡಿಸ್ತಾರೆ. ಕಾವ್ಯ ಅವ್ರು ಬರುತ್ತಿದ್ದಂತೆ ಅಲ್ಲೂ ಕೂಡ ತುಂಬಾ ಜನ ಸೇರ್ತಾರೆ, ವೆಯ್ಟ್ ಮಾಡ್ತಾ ಇದ್ರು ಕಾವ್ಯ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು. ಸೊ ಹೀಗಾಗಿ ಎಲ್ಲರೂ ಕೂಡ ಬಂದು ಮಾತನಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಅನೇಕರ ಒಂದು ಜೊತೆ ಕೂಡ ಇಂಟರಾಕ್ಟ್ ಮಾಡ್ತಾರೆ, ಮಾತನಾಡಿಸ್ತಾರೆ. ಸೀರೆಯನ್ನು ಕೂಡ ಖರೀದಿ ಮಾಡ್ತಾರೆ. ರೆಡ್ ಕಲರ್ ಸೀರೆ ಅಂದ್ರೆ ಕಾವ್ಯ ಅವರಿಗೆ ತುಂಬಾನೇ ಇಷ್ಟ. ಬಿಗ್ ಬಾಸ್ ನಲ್ಲೂ ರೆಡ್ ಅನ್ನ ತೊಟ್ಕೊಂಡಿದ್ರು. ಸೊ ಇವತ್ತು ಕೂಡ ಅಷ್ಟೇ ಹುಟ್ಟುಹಬ್ಬದ ದಿವಸ ರೆಡ್ ಕಲರ್ ಸೀರೆಯನ್ನ ಖರೀದಿಸಿದ್ದಾರೆ. ತುಂಬಾ ಖುಷಿ ಪಟ್ಟಿದ್ದಾರೆ. ತುಂಬಾನೇ ಒಳ್ಳೊಳ್ಳೆ ಸೀರೆಗಳಿದಾವೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ತಿಳಿಸಿದ್ದಾರೆ. ಕಾವ್ಯ ಅವರಿಗೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ. ಅದರ ಒಂದು ತಯಾರಿ ಬಿಸಿಯಲ್ಲೂ ಸಹ ಇದ್ದಾರೆ. ಜೊತೆಗೆ ಗಿಲ್ಲಿ ಅವರು ಸಹ ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಅನೇಕ ಸ್ನೇಹಿತರಾಗಿರ್ಬೋದು ಮತ್ತೆ ಅಭಿಮಾನಿಗಳು ಕಮೆಂಟ್ಸ್ ಗಳಲ್ಲಿ ವಿಶಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅಷ್ಟೇ ಕಾವ್ಯ ಅವರಿಗೆ ಬೆಸ್ಟ್ ವಿಶ್ ಮಾಡಿದ್ದಾರೆ. ಸೂಪರ್ ಆಗಿ ರೆಡಿಯಾಗಿ ಇವತ್ತಿನ ಒಂದು ಈವೆಂಟ್ ನಲ್ಲಿ ಭಾಗಿಯಾಗ್ತಾರೆ. ಸೀರೆ ಈವೆಂಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಖುಷಿ ಪಟ್ಟು ಜನರನ್ನ ಮಾತನಾಡಿಸಿ ಓನರ್ ಕೂಡ ಸೀರೆನ ಗಿಫ್ಟ್ ಆಗಿ ಸಹ ಕೊಡ್ತಾರೆ. ಮತ್ತೆ ಇವರೊಂದು ಸೀರೆನ ಖರೀದಿ ಮಾಡ್ತಾರೆ. ಮತ್ತೆ 2-3 ಸೀರೆಗಳನ್ನ ತಗೊಂಡಿದ್ದಾರೆ ಕಾವ್ಯ ಅವರು. ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಕಾವ್ಯ ಅವರು ಇನ್ನಷ್ಟು ಫೇಮಸ್, ಇನ್ನಷ್ಟು ನೇಮ್ ಅನ್ನ ಸಂಪಾದನೆ ಮಾಡ್ಲಿ.